ವಿರಾಟ್ ನಿಂತ್ಕೊಳ್ಳಿ. ಬನ್ನಿ ಇಲ್ಲಿ. ಏನ್ ಮೇಡಮ್? ಇವತ್ತು ಯಾವ ವಾರ ಗೊತ್ತಾ? ಇವತ್ತು ಶುಕ್ರವಾರ. ನೀವ್ ಈ ತರ ಗಂಡ್ಕಟ್ಲೆ ಹೆಂಡತಿ ಹತ್ರ ಮಾತಾಡ್ತಾ ನಿಂತ್ರೆ ಇವತ್ ಬೇಲ್ ತಗೊಳಕ್ಕಾಗಲ್ಲ. ಕೋರ್ಟ್ ಟೈಮ್ ಏನಾದ್ರೂ ಮುಗ್ದೋದ್ರೆ ಇನ್ನೂ 2 ದಿನ ಸಿಂಧು ಅವ್ರು ಇಲ್ಲೇ ಇರ್ಬೇಕಾಗುತ್ತೆ. ಇವತ್ತು ಶುಕ್ರವಾರ ಅಂತ ಗೊತ್ತಿದ್ದೆ ಮೇಡಮ್ ಇವ್ರ ಕಡೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಸೀನಿಯರ್ ಅಡ್ವೊಕೇಟ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಬೇಲ್ಗೆ ಅರೇಂಜ್ ಮಾಡ್ತೀನಿ. ಮೇಡಮ್, ಇವತ್ತು ಕೋರ್ಟ್ ಟೈಮಿಂಗ್ಸ್ ಒಳಗಡೆ ಬೇಲ್ ಪೇಪರ್ ತಗೊಂಡ್ಬಂದ್ರೆ ನನ್ನ ಸಿಂಧು ಅವ್ರನ್ನ ಬಿಡ್ತೀರಾ ಅಲ್ವಾ? ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ನೋಡೋಣ, ಹೋಗ್ ಬನ್ನಿ. ಆದ್ರೆ ಟೈಮ್ ಮುಗ್ದೋದ್ರೆ ನಾನೇನು ಮಾಡಕ್ಕಾಗಲ್ಲ. ಅಣ್ಣ ಅಣ್ಣ ಪ್ಲೀಸ್ ಬೇಗ ಹೋಗಿ, ಟೈಮ್ ಆಗ್ತಾ ಇದೆ. ಸರ್ ಇನ್ನೆಷ್ಟು ಸ್ಪೀಡಾಗಿ ಹೋಗ್ತಾರೆ? ಇನ್ನು ಸ್ವಲ್ಪ ಬೇಗ ಹೋಗಿ, ಕೋರ್ಟ್ ಟೈಮ್ ಮುಗಿಯೋದ್ರೊಳಗೆ ನಾನು ಅಲ್ಲಿರ್ಬೇಕು. ಪ್ಲೀಸ್ ಅಣ್ಣ. ಸರ್ ಎಲ್ಲಿದ್ದೀರಾ? ನಾನು ಸ್ಟೇಷನಿಂದ ಹೊರಟಿದ್ದೀನಿ, ನೀವಿನ್ನೂ ಹೋಗಿಲ್ವಾ? ಸರಿ ಸರ್, ಕೋರ್ಟಲ್ಲಿ ಸಿಗೋಣ. ನೀವು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಸಿಂಧು ಅವ್ರಿಗೆ ಬೇಲ್ ಸಿಗಲೇಬೇಕು. ಅಣ್ಣ ಸ್ವಲ್ಪ ಬೇಗ ಹೋಗಿ. ಏಯ್ ಕುರುಡ ಏನೋ ನೀನು? ಕಾಣಿಸಲ್ವಾ ನಿನ್ಗೆ? ಯಾಕೆ ನಿನ್ನ ಕಣ್ಣು ಕಾಣಿಸಲ್ವಾ? ಗಾಡಿ ಬರ್ತದೆ ಕಾಣಿಸಲ್ವಾ? ಜಾಸ್ತಿ ಮಾತಾಡ್ಬೇಡ, ತಪ್ಪು ಮಾಡಿರೋದು ನೀನು. ಅಣ್ಣ ನೀನು ನನಗ್ ಗುದ್ಬಿಟ್ಟು ವಾಯ್ಸ್ ರೈಸ್ ಮಾಡ್ತಿದ್ಯಾ? ಯಾವನ ನಿನಗೆ ಲೈಸೆನ್ಸ್ ಕೊಟ್ಟಿದ್ದು? ಮಾಡೋದ್ ಮಾಡಿ ನನ್ಗೆ ಹೇಳ್ತಾ ಇದ್ಯಾ? ಟರ್ನಿಂಗ್ ಅಲ್ಲಿ ಸ್ಪೀಡ್ ಆಗಿ ಬಂದು ನೀನು ನನಗ್ ಬುದ್ಧಿ ಹೇಳಕ್ ಬರ್ತಿದ್ಯಾ? ಲೇ ನಿಮ್ ಅಪ್ಪನ ದಿನ ನೋಡು ಅಣ್ಣ. ನೋಡೋ ಗಾಡಿ ಮಡ್ಗಾಡು ಹೆಂಗ ಹಾಳಾಗೋಗೈತೆ ನೋಡಲ್ಲಿ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ ನೀನು. ಏನೋ ಏನೋ ಅಪ್ಪ ಗಿಪ್ಪ ಅಂತಿದ್ಯಾ? ಯಾಕೋ ಅಂದ್ರೆ ನಿನ್ನ ಇವತ್ತು ಅಣ್ಣ, ನನ್ ಮಾತ್ ಕೇಳಿ. ಕೇಳಿ. ಸೂಪರ್, ಸಖತ್ತಾಗಿ ಜಗಳ ಮಾಡ್ತಾ ಇದ್ದಾನೆ. ಇನ್ನೊಂದು 10 ನಿಮಿಷ ಹೀಗೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ ಸಾಕು. ವಿರಾಟ್ ಅನ್ಕೊಂಡಿದ್ದಾಗಲ್ಲ. ಸಿಂಧು, ನನ್ನ ಮಗಳಿಗೆ ಟಾರ್ಚರ್ ಕೊಡ್ತೀಯ ಅಲ್ವಾ? ನೋಡ್ತಾ ಇರು, ಈಗ ನಾನ್ ಕೊಡೋ ಟಾರ್ಚರ್ಗೆ ನೀನು ಜೀವನ ಇಡೀ ಕೊರಗಬೇಕು. ನೀನಾಗಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಬಿಡ್ರಿ ಅವ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಣ್ಣ ನೋಡ್ರಿ, ಹ್ಯಾಂಡ್ಲ್ ಎಲ್ಲ ಹೆಂಗ್ ಬೆಂಡ್ ಆಗಿದೆ. ಯಾರು ಕೊಡ್ತಾರೆ ಇದ್ರ ದುಡ್ಡು? ಸರ್ 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 ಪ್ಲೀಸ್ ನನ್ನ ಮಾತು ಕೇಳಿ. ನಿಮ್ ಗಾಡಿ ಡ್ಯಾಮೇಜ್ ಆಗಿರೋ ದುಡ್ಡನ್ನ ನಾನು ಕೊಟ್ಬಿಡ್ತೀನಿ ನಿಮಗೆ. ನಂಗೀಗ ತುಂಬಾ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್. ಖಂಡಿತ ಬಿಡಲ್ಲ ಗುರು, ನಮ್ ದುಡ್ಡು ನಮಗ್ ಬರ್ಬೇಕು, ಇಲ್ಲಾಂದ್ರೆ ಪೊಲೀಸ್ ಹತ್ರ ಹೋಗ್ತೀನಿ. ಪೊಲೀಸ್ ಎಲ್ಲ ಯಾಕೆ? ಗಾಡಿಗೆ ಎಷ್ಟು ಲಾಸ್ ಆಗಿದೆ ಅಷ್ಟು ದುಡ್ಡನ್ನ ನಾನು ನಿಮಗೆ ಕೊಡ್ತೀನಿ. ಹೇಳಿ ಎಷ್ಟು ಕೊಡ್ಬೇಕು? ಎಲ್ಲ ಸರಿ ಮಾಡಿಸ್ಬೇಕು ಅಂದ್ರೆ 15ರಿಂದ 20 ಸಾವಿರ ಆಗುತ್ತೆ. 50,000 ಕೊಡ್ತೀನಿ. ನಿಮ್ ನಂಬರ್ ಹೇಳಿ. ಏನು ದುಡ್ಡಿನ ದುರಹಂಕಾರನಾ? ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀನ್ ಜವಾಬ್ದಾರಿ ಆಗ್ತೀಯಾ? ಕೆಟ್ಟದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಈಗ ಏನು ಆಗಿಲ್ಲ ಅಲ್ವಾ? ಅದಿರ್ಲಿ, ನಿನ್ನ ಇವತ್ತು ಎಷ್ಟಾಗುತ್ತೆ ಅಂತ ಹೇಳಿ ಮಾಡ್ತೀನಿ ನೋಡು. ಕೊಡ್ತೀನಿ. ಪೊಲೀಸ್ ಬಂದ್ರೆ ಕೇಸ್ ಜಡಿತಾರೆ, ಅವಾಗ ಗೊತ್ತಾಗುತ್ತೆ.